ದತ್ತಪೀಠದಲ್ಲಿ ಇವತ್ತು ನಡೆದಿರತಕ್ಕಂಥ ದತ್ತ ಜಯಂತಿಯ ಉತ್ಸವ, ದತ್ತ ಮಾಲಾಧಾರಿಗಳು ಸಾಕಷ್ಟು ಜನ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ದತ್ತನ ಆರಾಧನೆ ವಿಶೇಷವಾಗಿರ್ತಕ್ಕಂಥದ್ದು. ಗುರುವಿಗೆ ಗುರುವಾಗಿರ್ತಕ್ಕಂಥದ್ದು ಗುರು ದತ್ತ ಮಹಾರಾಜರು. ಅಂತಹ ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯ ಕರ್ನಾಟಕ ರಾಜ್ಯದಲ್ಲಿ ದತ್ತಪೀಠವಾಗಿ ವಿಶೇಷವಾಗಿರ್ತಕ್ಕಂಥದ್ದು ಸಾಕಷ್ಟು ಇತಿಹಾಸ ಇರತಕ್ಕಂಥದ್ದು. ದತ್ತಾತ್ರೇಯ ಸ್ವಯಂ ಇಲ್ಲಿ ತಪಸ್ಸನ್ನು ಆಚರಣೆ ಮಾಡಿರ್ತಕ್ಕಂಥ ಸಾನ್ನಿಧ್ಯ. ಅದ್ಭುತವಾದಂಥ ಒಂದು ಗುಹೆ ಇದೆ. ಗುಹೆ ಒಳಗೆ ಅತ್ರಿ ಮಹರ್ಷಿಗಳಿದ್ದಾರೆ, ಜೊತೆಗೆ ತಾಯಿ ಅನಸೂಯಾದೇವಿ ಇದ್ದಾಳೆ. ಇಷ್ಟು ವಿಶೇಷವಾಗಿರ್ತಕ್ಕಂಥ ಸಂತಾನವನ್ನು ಕರುಣಿಸ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥಜಲ ಇರ್ತಕ್ಕಂಥ ಸಾನ್ನಿಧ್ಯ ಇದು. ಇಂತಹ ದತ್ತಪೀಠ ಇವತ್ತಿನ ದಿವಸ ಒಂದಷ್ಟು ಸಮಸ್ಯೆಗಳ ಸಾಗರವಾಗಿಬಿಟ್ಟಿದೆ. ಆದರೆ ಪ್ರತಿಯೊಬ್ಬ ಭಾರತೀಯನು, ಪ್ರತಿಯೊಬ್ಬ ಹಿಂದೂವು ಸಹಿತ ಅಪೇಕ್ಷೆ ಪಡ್ತಿರ್ತಕ್ಕಂಥದ್ದು ದತ್ತಪೀಠವಾಗಿಯೇ ಇರಲಿ, ದತ್ತಪೀಠದ ದರ್ಶನಕ್ಕೆ ದಾರಿ ಮಾಡಿಕೊಡುವಂಥದ್ದಾಗಿರಲಿ ಎಂಬತಕ್ಕಂಥ ಚಿಂತನೆ. ಹಾಗಾಗಿ ವಿಶ್ವ ಹಿಂದೂ ಪರಿಷತ್ತು, ಬಜರಂಗದಳ, ಶ್ರೀರಾಮ ಸೇನೆ ಎಲ್ಲ ಕಾರ್ಯಕರ್ತರು ಸಹಿತ ಪಣತೊಟ್ಟು ದತ್ತಪೀಠದ ಉಳಿವಿಕೆಗಾಗಿ ಹಗಲಿರುಳು ಶ್ರಮಿಸಿ ನಿತ್ಯ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇಂತಹದರಲ್ಲಿ ದತ್ತಪೀಠವನ್ನು ದರ್ಶನ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಸಹಿತ ಅನುಗ್ರಹ ಉಂಟಾಗಬೇಕು ಎಂಬತಕ್ಕಂಥ ಪ್ರಧಾನ ಸಂಕಲ್ಪದಿಂದ ಜೈ ಜವಾನ್ ಜೈ ಕಿಸಾನ್, ರೈತರಿಗೆ, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರಿಗೆ ಒಳ್ಳೆಯದಾಗಲಿ ಅಂತ ನಾನು ಸಹಿತ ಸಂಕಲ್ಪ ಮಾಡಿದ್ದೇನೆ. ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಹಾಗೂ ಇಲ್ಲಿ ರಕ್ಷಣೆಗಾಗಿ ಬಂದಿರತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಅತ್ತ ಅಯೋಧ್ಯೆಯಲ್ಲಿರ್ತಕ್ಕಂಥದ್ದು ಪ್ರಭು ಶ್ರೀರಾಮಚಂದ್ರ, ಅತ್ತ ಅಯೋಧ್ಯ ಶ್ರೀರಾಮಚಂದ್ರ, ಇತ್ತ ದತ್ತಪೀಠ. ಇಷ್ಟು ವಿಶೇಷವಾಗಿರ್ತಕ್ಕಂಥ ದತ್ತ ಮಹಾರಾಜರ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್.